ನಮ್ಗೆ ಇಂಡಿಪೆಂಡೆನ್ಸ್ ಕೊಡ್ಸಿದ್ಯಾರು? ಅಹಿಂಸಾವಾದಿಯಾದ ಮಹಾತ್ಮ ಗಾಂಧಿಯವರ? ಇಲ್ಲ ಈ ಕಡೆ ಬ್ರಿಟಿಷ್ ಅವರು ಬರೀ ಬಾಯಿ ಮಾತಿಗೆ ಹೋಗಲ್ಲ, ಅವ್ರನ್ನ ಒದ್ದೋಡಿಸ್ಬೇಕು ಅಂತಿದ್ದ ಸುಭಾಷ್ ಚಂದ್ರ ಬೋಸ್ ಅವರ? ಇಲ್ಲ ನಮ್ಮ ಹಿಸ್ಟ್ರಿಯಲ್ಲೇನೆ ಗ್ರೇಟೆಸ್ಟ್ ವಿಲನ್ ಅನ್ಸ್ಕೊಂಡ ಹಿಟ್ಲರ? ಇವತ್ತು ಇಡೀ ಜಗತ್ತೇನೆ ಇವನ್ನ ವಿಲನ್ ತರ ನೋಡ್ಬೋದು. ಬಟ್ ಆದ್ರೆ ಇವನ್ ಮಾಡಿದ ಕೆಲಸ ಇಂಡೈರೆಕ್ಟ್ ಆಗಿ ನಮ್ಮ ಇಂಡಿಯಾಗೆ ಒಂದು ಟೈಮಲ್ಲಿ ಬೆನಿಫಿಟ್ ಆಯ್ತು. ನಿಮ್ಗೆ ಅನ್ಸುತ್ತೆ ಈ 3 ಜನದಲ್ಲಿ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಗೋಸ್ಕರ ಕಾಂಟ್ರಿಬ್ಯೂಷನ್ ಯಾರು ಜಾಸ್ತಿ ಮಾಡಿದ್ರು ಅಂತ? ಈಗಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಅಹಿಂಸೆನೆ ಅವ್ರು ವೆಪನ್ ಮಾಡ್ಕೊಂಡ ಮಹಾತ್ಮ ಗಾಂಧಿ ಅವರು ಬರೀ ಬ್ರಿಟಿಷ್ ಅವ್ರ ಸಿಸ್ಟಮ್ನೇ ಅಲ್ಲ, ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ ಅಲ್ಲಾಡ್ಸಿಟ್ಬಿಡ್ತಾರೆ. 1917 ಗಿಂತ ಮುಂಚೆ ಇಂಡಿಯಾ ಅಲ್ಲಿ ಬರೀ ಬಡತನ, ಕಾಯಿಲೆ, ತಿನ್ನಕ್ ಅನ್ನ ಇರ್ಲಿಲ್ಲ ಜನಕ್ಕೆ. ಆದ್ರೆ 1917 ಅಲ್ಲಿ ಚಂಪಾರಣ್ ಆಂದೋಲನ ಆದ್ಮೇಲೆ ಈ ಬಂಜರು ಭೂಮಿ ಇರೋ ರೈತರಿಗೆ ಉಲ್ಟಾ ಬ್ರಿಟಿಷ್ ಅವರೇನೆ ನಮ್ಮ ರೈತರಿಗೆ ದುಡ್ಡು ಕೊಡ್ಬೇಕಾಗಿ ಬರುತ್ತೆ. ಇದಲ್ದೆ ನಾವು ಬೆಳೀತಿದ್ದ ಬೆಳೆಗೇನೆ ಬ್ರಿಟಿಷ್ ಅವರು ನಮ್ಮ ಹತ್ರನೇ ಟ್ಯಾಕ್ಸ್ ಬೇರೆ ಇಸ್ಕೊಳ್ಳೋರು. ಇದ್ರ ಅಗೇನ್ಸ್ಟ್ ಫೈಟ್ ಮಾಡಕ್ಕೆ ಗಾಂಧೀಜಿ ಅವರು ಸಾಲ್ಟ್ ಸತ್ಯಾಗ್ರಹ ಮಾಡ್ತಾರೆ. ಬ್ರಿಟಿಷ್ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋದನ್ನ ನಿಲ್ಸ್ಬೇಕಾಗಿ ಬರುತ್ತೆ. ಇದು ಬ್ರಿಟಿಷ್ ಅವ್ರಿಗೆ ಬರೀ ಟ್ರೈಲರ್ ಆಗಿರುತ್ತೆ. ನೆಕ್ಸ್ಟ್ ಗೌರ್ಮೆಂಟ್ ಕೆಲಸದಲ್ಲಿರೋ ಎಂಪ್ಲಾಯಿಗಳು, ಲಾಯರು, ಟೀಚರು ಇವರೆಲ್ಲ ಕೆಲ್ಸಕ್ಕೆ ಬರಲ್ಲ ಅಂತ ರಿವೋಲ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಎಲ್ಲಾ ಕಡೆನೂ ಗೌರ್ಮೆಂಟ್ ಆಫೀಸ್ಗಳಿಗೆ ಬೀಗ ಬಿದ್ಬಿಡುತ್ತೆ. ಆಮೇಲೆ ಇದಕ್ಕೆ ಹೆಸರು ಕೊಡ್ತಾರೆ ಅಸಹಯೋಗ್ ಆಂದೋಲನ್ ಅಂತ, ಇಂಗ್ಲಿಷ್ ಅಲ್ಲಿ ನಾನ್ ಕೋಪರೇಷನ್ ಮೂವ್ಮೆಂಟ್ ಅಂತ. ಗಾಂಧೀಜಿಯವರು ಜಾಗಕ್ಕೂ ಹೋಗಿ ಬ್ರಿಟಿಷ್ ಗೌರ್ಮೆಂಟ್ಗೋಸ್ಕರ ಕೆಲಸ ಮಾಡಬೇಡಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನೋಡ್ತಾನೆ ಈ ಮೂವ್ಮೆಂಟ್ಗೆ 6 ಲಕ್ಷ ಜನ ಸೇರ್ಕೊಂಡ್ಬಿಡ್ತಾರೆ. ಇದರ ರಿಸಲ್ಟ್ ಬ್ರಿಟಿಷ್ ಅವ್ರ ಸಿಸ್ಟಮ್ ಅಲ್ಲಾಡಕ್ ಸ್ಟಾರ್ಟ್ ಆಗುತ್ತೆ. ಅವ್ರ ಫೈನಾನ್ಷಿಯಲ್ ಸಿಚುವೇಶನ್ ನೆಲ ಕಚ್ಚುತ್ತೆ. ಬ್ರಿಟಿಷ್ ಅವ್ರ ತಲೆ ಕೆರ್ಕೊಂಡು ಕೊನೆಗೆ ವೈಲೆನ್ಸ್ ಗಿಳಿತಾರೆ. ಎಲ್ಲಂದ್ರಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ, ಮಹಾತ್ಮ ಗಾಂಧಿನ ಅರೆಸ್ಟ್ ಮಾಡ್ಬಿಡ್ತಾರೆ. ಬ್ರಿಟಿಷ್ ಅವ್ರ ಟಾರ್ಚರ್ ಜಾಸ್ತಿಯಾಗಿ ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್ ನ ಅಲ್ಲೇ ಸ್ಟಾಪ್ ಮಾಡ್ಬೇಕಾಗಿ ಬರುತ್ತೆ. ಈ ಟೈಮ್ ಅಷ್ಟರಲ್ಲಿ ಜನರಿಗೆ ಧೈರ್ಯ ಮತ್ತೆ ಬುದ್ಧಿ ಬಂದಿರುತ್ತೆ, ಬ್ರಿಟಿಷ್ ಅವ್ರನ್ನ ಹಿಂಗೆ ಬಿಟ್ರೆ ನಮ್ಮನ್ನೆಲ್ಲ ಬರೀ ಟಾರ್ಚರ್ ಮಾಡೇನೆ ಸಾಯಿಸ್ಬಿಡ್ತಾರೆ ಅಂತ. ಮತ್ತೆ 1942 ಅಲ್ಲಿ ಗಾಂಧೀಜಿಯವರು ಜನರನ್ನೆಲ್ಲ ಗ್ಯಾದರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಸಲಿ ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ ಸಿಗೋ ತನಕ ನಾವ್ ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಈ ಟೈಮ್ ಅಷ್ಟರಲ್ಲಿ ಗಾಂಧೀಜಿಯವರ ಅಹಿಂಸೆ ಪಾಲಿಸಿ ಬಂದು ಹಿಂಸಾ ಪಾಲಿಸಿಗೆ ತಿರ್ಕೊಂಡ್ಬಿಟ್ಟಿರುತ್ತೆ. ಇಷ್ಟೆಲ್ಲ ಗಲಾಟೆ ಆದ್ರೂ ಇದರ ರಿಸಲ್ಟ್ ನಮ್ ಫೇವರ್ ಅಲ್ಲೇ ಬರುತ್ತೆ. ನಮ್ ಜನ ಹೆವಿ ಟ್ಯಾಕ್ಸ್ ಪೇ ಮಾಡೋದ್ರಿಂದ ಫ್ರೀ ಆಗ್ತಾರೆ. ಈ ಟೈಮ್ ಅಷ್ಟರಲ್ಲಿ ಜನಕ್ಕೆ ಸ್ವಲ್ಪ ಧೈರ್ಯ ಬಂದಿರುತ್ತೆ. ಫ್ರೀಡಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ರೆಡಿ ಆಗ್ತಾರೆ. ಗಾಂಧೀಜಿಯವರು ಇಂಡಿಯಾ ಒಳಗಡೆ ಸೈಲೆಂಟ್ ಆಗಿ ಫೈಟ್ ಮಾಡ್ತಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷ್ ಅವ್ರನ್ನ ಓಡ್ಸಕ್ಕೆ ಒಂದು ಆರ್ಮಿನೇ ರೆಡಿ ಮಾಡ್ತಾ ಇದ್ರು. ಬೋಸ್ ಅವರ ಸೇಯಿಂಗ್ ಏನ್ ಹೇಳುತ್ತೆ ಅಂದ್ರೆ, ತುಮ್ ಮುಜೆ ಖೂನ್ ದೋ ಮೈ ತುಮೆ ಆಜಾದಿ ದೂಂಗಾ ಅಂತ. ಫಸ್ಟ್ ಟೈಮ್ ಬೋಸ್ ಅವರು ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ನ ಬ್ರಿಟಿಷ್ ಅವರಿಂದ ವಾರ್ ಮಾಡಿ ಗೆಲ್ತಾರೆ. ಬ್ರಿಟಿಷ್ ಅವರಿಂದ ಫ್ರೀ ಆದ ನಮ್ಮ ಇಂಡಿಯಾದ ಫಸ್ಟ್ ಟೆರಿಟರಿ ಅಂದ್ರೆ ಅಂಡಮಾನ್ ಅಂಡ್ ನಿಕೋಬಾರ್. ಈ ರೀತಿ ಬೋಸ್ ಅವರು ಜನಕ್ಕೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಬ್ರಿಟಿಷ್ ಅವ್ರನ್ನ ನಾವು ಓಡಿಸ್ಬೋದು, ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದ್ರೆ ಅದೇನು ಇಂಪಾಸಿಬಲ್ ಅಲ್ಲ ಅಂತ. ಈ ರೀತಿ ಒಂದ್ ಕಡೆ ಜನಕ್ಕೆ ಧೈರ್ಯ ಕೊಡ್ತಿರ್ತಾರೆ, ಇನ್ನೊಂದು ಕಡೆ ಇಡೀ ಜಗತ್ತು ವಿಲನ್ ಅಂತ ನೋಡೋ ಹಿಟ್ಲರ್ನ ಫ್ರೆಂಡ್ ಮಾಡ್ಕೊಳಕ್ ಹೋಗ್ತಿರ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಹಿಟ್ಲರ್ನ ಏನಕ್ಕೆ ಫ್ರೆಂಡ್ ಮಾಡ್ಕೊಂತಾರೆ ಅಂದ್ರೆ, ಯಾಕೆಂದ್ರೆ ಹಿಟ್ಲರು ಬ್ರಿಟಿಷ್ ಅವ್ರನ್ನ ಸೋಲಿಸ್ಬೇಕಾಗಿರುತ್ತೆ, ಈ ಕಡೆ ನಮ್ಗೂನು ಬ್ರಿಟಿಷ್ ಅವ್ರನ್ನ ಓಡಿಸ್ಬೇಕಾಗಿರುತ್ತೆ. ಈ ತರ ಇಬ್ಬರದು ಎನಿಮಿ ಸೇಮ್ ಇರೋದ್ರಿಂದ ಬೋಸ್ ಅವರು ಹಿಟ್ಲರ್ನ ಫ್ರೆಂಡ್ ಮಾಡ್ಕೊಂತಾರೆ. ಈ ಟೈಮಲ್ಲಿ ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗಿರುತ್ತೆ. ಹಿಟ್ಲರು ಆಲ್ರೆಡಿ ಬ್ರಿಟಿಷ್ ಅವ್ರ ಜೊತೆ ಫೈಟ್ ಮಾಡ್ತಿರ್ತಾನೆ. ಸೊ ಹಿಟ್ಲರ್ ಪ್ಲಾನ್ ಏನಿರುತ್ತೆ ಅಂದ್ರೆ, ನಾನ್ ಸ್ಟಾಪ್ ಬ್ರಿಟನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಬ್ರಿಟನ್ ಅವರು ಎಲ್ಲೂ ಸರಿಯಾಗಿ ಫೋಕಸ್ ಮಾಡೋಕ್ಕಾಗಲ್ಲ, ಆಮೇಲೆ ಅವ್ರನ್ನ ಸೋಲಿಸ್ಬೋದು ಅಂತ ಹೇಳ್ತಾನೆ. ಹಿಟ್ಲರ್ ಅವ್ನ ಪ್ರಾಮಿಸ್ ಪ್ರಕಾರ ಆಪರೇಷನ್ ಬ್ಲಿಟ್ಸ್ ನ ಸ್ಟಾರ್ಟ್ ಮಾಡ್ಕೊಂತಾನೆ. ನಾನ್ ಸ್ಟಾಪ್ ಬ್ರಿಟನ್ ಮೇಲೆ ಎಲ್ಲಂದ್ರಲ್ಲಿ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ತರ ಸುಭಾಷ್ ಚಂದ್ರ ಬೋಸ್ ಅವರು ಒಂದ್ ಕಡೆ ಹಿಟ್ಲರ್ನ ಫ್ರೆಂಡ್ ಮಾಡ್ಕೊಂಡ್ರೆ, ಇನ್ನೊಂದ್ ಕಡೆ ಅವ್ರ ಪರ್ಸನಾಲಿಟಿಯಿಂದ ಜಪಾನ್ ನಲ್ಲೂ ಜಾಸ್ತಿ ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಗಿರ್ತಾರೆ. ಬೋಸ್ ಅವರ ರಿಕ್ವೆಸ್ಟ್ ಮೇಲೆ ಜಪಾನ್ನ PM ಟೋಜೋ ಅವರು ನಮ್ಮ ಇಂಡಿಯನ್ ಸೋಲ್ಜರ್ಸ್ನ ಏನ್ ಕ್ಯಾಪ್ಚರ್ ಮಾಡಿದ್ರೋ ಅವ್ರನ್ನೆಲ್ಲ ರಿಲೀಸ್ ಮಾಡ್ತಾರೆ. ರಿಲೀಸ್ ಆದ ಸೋಲ್ಜರ್ಸ್ಗಳು ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ಗೆ ಜಾಯಿನ್ ಆಗ್ತಾರೆ. ಬೋಸ್ ಅವರ ಈ ಆರ್ಮಿಗೆ ಫಂಡಿಂಗ್ ಮತ್ತೆ ವೆಪನ್ಸ್ ಜಪಾನ್ ಅವ್ರು ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಅಲ್ಲದೆ ಅಂಡಮಾನ್ ಅಂಡ್ ನಿಕೋಬಾರ್ ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಗೌರ್ಮೆಂಟ್ ಆಫ್ ಫ್ರೀ ಇಂಡಿಯಾ ಅಂತ ಇಲ್ಲಿ ಒಂದು ಸರ್ಕಾರನೇ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಈಚೆಯಿಂದ 9 ದೇಶದವರು ರೆಕಗ್ನಿಷನ್ ಕೊಡ್ತಾರೆ. ಈ ಆಜಾದ್ ಭಾರತ್ನ ಫಸ್ಟ್ ಪ್ರಧಾನ ಮಂತ್ರಿ ಬಂದು ಸುಭಾಷ್ ಚಂದ್ರ ಬೋಸ್ ಆಗಿದ್ರು. ಇದು ಅಲ್ಲದೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನ ಇಲ್ಲಿ ಹಾಯಿಸ್ಟ್ ಮಾಡ್ತಾರೆ. ಇಲ್ಲಿ ಆಜಾದ್ ಹಿಂದ್ ಬ್ಯಾಂಕ್, ಆಜಾದ್ ಹಿಂದ್ ಕರೆನ್ಸಿ, ಆಮೇಲೆ ಸ್ಟ್ಯಾಂಪ್ಗಳು ಇತ್ತು. ಈ ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದ್ದಂಗೆ ಎಲ್ಲಾರ್ಗು ಈ ಆಜಾದ್ ಹಿಂದ್ ಫೌಜ್ಗೆ ಜಾಯಿನ್ ಆಗ್ಬೇಕಾಗಿತ್ತು. ಜನರಿಗೆ ಧೈರ್ಯ ಬರಕ್ ಸ್ಟಾರ್ಟ್ ಆಗುತ್ತೆ, ಅಂಡಮಾನ್ ಹೆಂಗ್ ಫ್ರೀ ಆಯ್ತೋ ಇಂಡಿಯಾನು ಒಂದಿನ ಹಂಗೆ ಫ್ರೀ ಆಗ್ಬೋದು ಅಂತ. ಆದ್ರೆ ನಾವೆಲ್ಲ ಒಟ್ಟಿಗೆ ಇವ್ರನ್ನ ಸಪೋರ್ಟ್ ಮಾಡ್ಬೇಕು ಅನ್ನೋದು ಜನರ ತಲೆಗೆ ಬರುತ್ತೆ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರು ಬ್ರಿಟಿಷ್ ಮೇಲೆ ಅಟ್ಯಾಕ್ ಮಾಡ್ಬೇಕಾಗಿರುತ್ತೆ. ಅದೇ ಟೈಮಲ್ಲಿ 1947 ಒಂದು ನ್ಯೂಸ್ ಬರುತ್ತೆ,
ಜರ್ಮನಿ ಲೀಡರ್ ಅಡಾಲ್ಫ್ ಹಿಟ್ಲರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಇದು ಅಲ್ಲದೆ ಅದೇ ವರ್ಷ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕಾದವರು ಬಾಂಬ್ ಹಾಕ್ಬಿಡ್ತಾರೆ. ಇದರಿಂದ ಜಪಾನ್ನ ಎಕನಾಮಿ ಮತ್ತೆ ಫೈನಾನ್ಷಿಯಲ್ ಸಿಚುವೇಶನ್ ಮುಳುಗೋಗುತ್ತೆ. ಈ ಕಡೆ ಹಿಟ್ಲರ್ ಸಪೋರ್ಟು ಇಲ್ಲ, ಈ ಕಡೆ ಜಪಾನ್ ಅವ್ರ ಸಪೋರ್ಟು ಇಲ್ಲ. ಈ ತರ ಬೋಸ್ ಅವರು ಒಂದು ಟಫ್ ಸ್ಪಾಟ್ಗೆ ಸಿಗಾಕೊಂಡ್ಬಿಡ್ತಾರೆ. ಆಮೇಲೆ ಕೊನೆಗೆ ಅವರ ಆಜಾದ್ ಹಿಂದ್ ಫೌಜು ಸರೆಂಡರ್ ಆಗ್ಬೇಕಾಗಿ ಬರುತ್ತೆ. ಲಾಲ್ ಕಿಲೆಯಲ್ಲಿ ಆಜಾದ್ ಹಿಂದ್ ಫೌಜ್ ಸೋಲ್ಜರ್ಸ್ ಮೇಲೆ ಕೇಸ್ಗಳಾಗ್ತಾರೆ. ಈ ನ್ಯೂಸ್ ಈಚೆ ಬರ್ತಿದ್ದಂಗೆ ನಮ್ಮ ಇಂಡಿಯಾದಲ್ಲಿ ಎಲ್ಲಂದ್ರಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ. ನಮ್ಮ ಇಂಡಿಯನ್ ಸೋಲ್ಜರ್ಸ್ ಮೇಲೆ ಕೇಸ್ ಏನಕ್ಕೆ ಹಾಕಿದೀರಾ ಅಂತ. ಇದನ್ನೆಲ್ಲ ನೋಡಿ ಬ್ರಿಟಿಷ್ ಅವ್ರಿಗೆ ಭಯ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂದ್ರೆ ಬ್ರಿಟಿಷ್ ಆರ್ಮಿಯಲ್ಲಿ ಇದ್ದಿದ್ದ ಸೋಲ್ಜರ್ಸ್ ಎಲ್ಲ ಇಂಡಿಯಾದವ್ರೇನೆ. ಸೊ ಅವ್ರ ಸೋಲ್ಜರ್ಸ್ನ ಅವರೇ ನಂಬಕ್ ಆಗ್ತಿರ್ಲಿಲ್ಲ ಈ ಟೈಮಲ್ಲಿ. ಇನ್ನೊಂದು ಕಡೆ ವರ್ಲ್ಡ್ ವಾರ್ 2 ಇಂದ ಬ್ರಿಟನ್ ಕಂಪ್ಲೀಟ್ ಆಗಿ ಹಾಳಾಗೋಗಿರುತ್ತೆ. ಇದರಿಂದ ಅವ್ರ ಹತ್ರ ಮಿಲಿಟರಿ ಬ್ಯಾಕಪ್ ಫೆಸಿಲಿಟೀಸ್ಗಳಿರಲ್ಲ. ಅವ್ರ ಹತ್ರ ವಾರ್ ಮಾಡಕ್ಕೆ ಸೋಲ್ಜರ್ಗಳಿರಲಿಲ್ಲ. ಇನ್ನೊಂದು ಕಡೆ ಎಲ್ಲಾ ಕಡೆಯಿಂದ ನಾನ್ ಕೋಆಪರೇಷನ್ ಮೂವ್ಮೆಂಟ್ಗಳು ಬೇರೆ ನಡೀತಾ ಇರುತ್ತೆ. ಇದನ್ನ ನಿಲ್ಲಿಸಬೇಕು ಅಂದ್ರೆ ಬ್ರಿಟಿಷ್ ಅವರು ಬ್ರಿಟನ್ ಇಂದ ವೆಪನ್ಸ್ ಗಳನ್ನ ತರಿಸ್ಕೋಬೇಕು. ಆದ್ರೆ ವರ್ಲ್ಡ್ ವಾರ್ 2 ಆದ್ಮೇಲೆ ಅದು ಇಂಪಾಸಿಬಲ್ ಆಗ್ಬಿಡುತ್ತೆ. ಈ ಪಾಯಿಂಟ್ ಅಲ್ಲಿ ಬ್ರಿಟಿಷ್ ಅವ್ರಿಗೆ ನಾವ್ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೇನೆ ಒಳ್ಳೇದು ಅನ್ನೋದು ತಲೆಗೆ ಬರುತ್ತೆ. ಸೊ ಈ ರೀತಿ ಇಂಡಿಯಾ ಫ್ರೀ ಆಗಿದ್ದು ಬ್ರಿಟಿಷ್ ಅವರಿಂದ. ಇದ್ರಲ್ಲಿ ನಾವು ಯೋಚನೆ ಮಾಡೋದೇನು ಅಂದ್ರೆ ವರ್ಲ್ಡ್ ವಾರ್ 2 ಅಲ್ಲಿ ಹಿಟ್ಲರು ಇಂಗ್ಲೆಂಡ್ ನ ಕಂಪ್ಲೀಟ್ ಆಗಿ ಹಾಳು ಮಾಡಿರ್ಲಿಲ್ಲ ಅಂದಿದ್ರೆ ಬ್ರಿಟಿಷ್ ಅವರು ಬಿಟ್ಟೋಗ್ತಿದ್ರ ಇಂಡಿಯಾನ. ಈ ಕಡೆ ಜರ್ಮನ್ ಮತ್ತೆ ಜಪಾನ್ನ ಫ್ರೆಂಡ್ಶಿಪ್ ನಮ್ಗೆ ಏನಕ್ಕೆ ಸಿಕ್ತು ಅಂದ್ರೆ ಅವರಿಬ್ಬರ ಕಾಮನ್ ಎನಿಮಿ ಬಂದು ಬ್ರಿಟನ್ ಆಗಿತ್ತು. ವರ್ಲ್ಡ್ ವಾರ್ 2 ಅಲ್ಲಿ ಬ್ರಿಟಿಷ್ ಅವರು ಎಷ್ಟು ಹಾಳಾಗಿರ್ತಾರೆ ಅಂದ್ರೆ ಅವ್ರ ಫೋಕಸ್ ಇಂಡಿಯಾ ಇಂದ ಕಮ್ಮಿ ಆಗ್ತಾ ಹೋಗುತ್ತೆ. ಇದೇ ಟೈಮ್ಗೆ ಈ ಕಡೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇಬ್ರು ಜನರಲ್ಲಿ ಧೈರ್ಯ ತುಂಬ್ತಿರ್ತಾರೆ, ನಾವೂನು ಫ್ರೀ ಆಗ್ಬೋದು ಅಂತ. ಇನ್ನೊಂದು ಯೋಚನೆ ಮಾಡೋದು ಏನು ಅಂದ್ರೆ ಈ ವರ್ಲ್ಡ್ ವಾರ್ 2 ಒಂಥರ ನಮ್ ಫೇವರ್ ಅಲ್ಲೇ ಇತ್ತು ಅನ್ಸುತ್ತೆ. ಯಾಕೆಂದ್ರೆ ನಮ್ಮ ಭಾರತ್ ಹಿಂದ್ ಫೌಜ್ ಅಲ್ಲಿ ಬರೀ 5,000 ಸೋಲ್ಜರ್ಸ್ ಅಷ್ಟೇ ಇದ್ದಿದ್ದು. ಬರೀ 5,000 ಸೋಲ್ಜರ್ಸ್ ವರ್ಲ್ಡ್ ವಾರ್ 2 ಅಲ್ಲಿ ಬ್ರಿಟಿಷ್ ಅವರು ಅಷ್ಟು ಕೆಳಗ್ ಬೀಳ್ಲಿಲ್ಲ ಅಂದಿದ್ರೆ ಅವ್ರನ್ನ ಫೈಟ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಯಾಕೆಂದ್ರೆ ಕ್ಲಿಯರ್ ಆಗಿ ಬ್ರಿಟನ್ ಹತ್ರ ನಮ್ಗಿಂತ ಜಾಸ್ತಿ ಸೋಲ್ಜರ್ಸ್ ಮತ್ತೆ ವೆಪನ್ಸ್ ಇತ್ತು. ಈ ಜರ್ಮನ್ ನ ಕಂಪ್ಲೀಟ್ ಏರಿಯಾ ಹಿಟ್ಲರ್ ಕಂಟ್ರೋಲ್ ಅಲ್ಲಿ ಇತ್ತು. ಹಿಟ್ಲರ್ ನ ಬೋಸ್ ಫ್ರೆಂಡ್ ಬೇರೆ ಮಾಡ್ಕೊಂಡಿದ್ರು. ಬ್ರಿಟನ್ ಅವರು ಇಲ್ಲಿಂದ ಇಂಡಿಯಾಗೆ ವೆಪನ್ಸ್ ನ ಲೋಡ್ ಮಾಡಿ ಕಳಿಸ್ಬೇಕು ಅಂದ್ರೆ ಅದು ಇಂಪಾಸಿಬಲ್ ಆಗಿತ್ತು. ಇದು ಇಂಡಿಯಾ ಒಳಗಡೆ ಕೂತಿರೋ ಬ್ರಿಟಿಷ್ ಆಫೀಸರ್ಸ್ಗೆ ಒಂದು ದೊಡ್ಡ ತಲೆನೋವು. ಈ ಕಡೆ ಇಂಡಿಯಾ ಒಳಗಡೆ ಎಷ್ಟೇ ಆಂದೋಲನ್ ಮತ್ತೆ ಮೋರ್ಚಾಗಳು ನಾವು ಮಾಡಿದ್ರು ಬ್ರಿಟಿಷ್ ಅವರು 200 ವರ್ಷದಿಂದ ನಮ್ಮನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ರೋ ಹಂಗೆ ಮಾಡಿರೋರು. ಸೊ ನಾವ್ ಇನ್ನ ಜಾಸ್ತಿ ಟೈಮ್ ವೆಯ್ಟ್ ಮಾಡ್ಬೇಕಾಗಿತ್ತು ನಮ್ಮ ಇಂಡಿಯನ್ ಇಂಡಿಪೆಂಡೆನ್ಸ್ಗೋಸ್ಕರ. ಒಂದ್ ರೀತಿ ಹಿಟ್ಲರ್ ಇಂದ ನಮ್ಗೆ ಆಡೆಡ್ ಅಡ್ವಾಂಟೇಜ್ ಇತ್ತು. ನಿಮ್ಗೇನ್ ಅನ್ಸುತ್ತೆ?